ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಮೊಳ್ಕೆರೆ ಗ್ರಾಮದ ಮೋಳ್ಗಿ ಮಾರಯ್ಯ ದೇವಸ್ಥಾನ ರಸ್ತೆಯಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡು ಪರಿಣಾಮ ಶಾಲೆಗೆ ತೆರಳುತ್ತಾ ಇದ್ದ ಮಕ್ಕಳು ಸೇರಿ 6 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಗಾಯಗೊಂಡವರನ್ನ ಬೀದರ್ನ ಬ್ರಿಮ್ಸ್ನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಡಿವೈಎಸ್ಪಿ ಮುಡೋಳಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸಾರ್ವಜನಿಕರ ಓಡಾಟ ನಿರ್ಬಂಧಿಸಲಾಗಿದೆ. ಘಟನೆಗೆ ನಿಖರ ಕಾರಣ ಇನ್ನಷ್ಟೇ ಗೊತ್ತಾಗಬೇಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗಾಯಗೊಂಡವರನ್ನ ಮೊಳಕೆರೆ ಗ್ರಾಮದ ಜಬ್ಬಾರ್ ಸಾಬ್ 70 ವಯಸ್ಸು, ಅನ್ವರ್ 18 ವಯಸ್ಸು, ಅರ್ಜುನ್ 8 ವಯಸ್ಸು, ಆರಿಶ್ 6, ಮಸ್ತಾನ್ 8 ಮತ್ತು ಬುಷೇರಾ 3 ವರ್ಷದವರು ಎಂದು ಗುರುತಿಸಲಾಗಿದೆ. ಶನಿವಾರ ಬೆಳಗ್ಗೆ ಶಾಲೆಗೆ ತೆರಳುತ್ತಿದ್ದ ವೇಳೆ ನಿಗೂಢ ವಸ್ತು ಏಕಾಏಕಿ ಸ್ಫೋಟಗೊಂಡಿದ್ದು 5 ವಿದ್ಯಾರ್ಥಿಗಳು ಹಾಗೂ ಒಬ್ಬ ವಯಸ್ಕರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಒಬ್ಬ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನೂ ಗಮನಾರ್ಹ ಎಂಬಂತೆ ಕೆಲ ದಿನಗಳ ಹಿಂದೆಯಷ್ಟೇ ಇದೇ ಮೊಳಕೆರೆ ಗ್ರಾಮದಲ್ಲಿ ನಿಗೂಢ ವಸ್ತು ಸ್ಫೋಟಗೊಂಡು ಬಾಲಕನೊಬ್ಬ ಕಾಲು ಕಳೆದುಕೊಂಡ ಘಟನೆ ನಡೆದಿತ್ತು. ಇದಾದ ಬಳಿಕವೂ ಸುಮಾರು 4-5 ಬಾರಿ ಇಂತಹ ಸ್ಫೋಟಗಳ ಘಟನೆಗಳು ನಡೆದಿವೆ. ಆದರೆ ಯಾವ ವಸ್ತು ಸ್ಫೋಟಗೊಳ್ಳುತ್ತಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಹಿಂದಿನ ಘಟನೆಗಳ ಸಂದರ್ಭದಲ್ಲಿ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳದಿದ್ದರೆ ಇಂತಹ ಅವಘಡಗಳು ಮರುಕಳಿಸುತ್ತಿರಲಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಸೋಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಬರೀ ಅಷ್ಟಲ್ಲದೆ ಪೊಲೀಸ್ ವರಿಷ್ಠಾಧಿಕಾರಿ, ಸಹಾಯಕ ಆಯುಕ್ತರು, ಹುಮ್ನಾಬಾದ್ ತಹಶೀಲ್ದಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ತೆರಳುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಆಘಾತ ವ್ಯಕ್ತಪಡಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತನಿಖೆಗೆ ಆದೇಶ ನೀಡಿದ್ದಾರೆ. ಕೂಡಲೇ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಮತ್ತು ಚಿಕಿತ್ಸಾ ವೆಚ್ಚ ಭರಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಿರುವ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸ್ಫೋಟಕ ಪರೀಕ್ಷಾ ತಜ್ಞರನ್ನ ಸ್ಥಳಕ್ಕೆ ಕಳುಹಿಸಿ ಸ್ಫೋಟ ಸ್ಥಳದಲ್ಲಿ ಮಾದರಿ ಸಂಗ್ರಹಿಸಿ ತನಿಖೆ ಮಾಡಲು ಆದೇಶಿಸಿದ್ದಾರೆ. ಸ್ಫೋಟಕ್ಕೆ ಕಾರಣವೇನು, ಈ ಸ್ಫೋಟಕ್ಕೆ ಬಳಕೆಯಾಗಿರುವ ವಸ್ತು ಯಾವುದು, ಆ ಸ್ಫೋಟಕ ವಸ್ತು ಅಲ್ಲಿಗೆ ಹೇಗೆ ಬಂತು, ಯಾವ ಉದ್ದೇಶಕ್ಕೆ ಅದು ಬಳಕೆಯಾಗ್ತಾ ಇದ್ದು ಎಂಬ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸ್ಫೋಟಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಲು ಈಶ್ವರ್ ಬಿ ಖಂಡ್ರೆ ಅವರು सूचना ನೀಡಿದ್ದಾರೆ. फिर ब्लास्ट हो गया, कोई भी नहीं थे वहाँ पे, किसी भी नुकसान नहीं हुआ था. अब आज बोले तो आज सुबह 8 बजे हमारे दोस्त और 4-5 बच्चे और बुजुर्ग आदमी वहाँ पे ठहरे थे. ठहरने के बाद ऑटोमेटिक ब्लास्ट ना, जमीन पे आपको क्रैक्स भी नहीं मिलता. आपको गाँव में मोड़खेरा गाँव में ट्रांसफार्मर उधर से 20 मीटर दूर है. उधर ऑटोमेटिक ब्लास्ट हो रहा ना, जमीन क्रैक्स भी आपको कुछ भी नहीं मिलता. ट्रांसफर भी हो गया, ट्रांसफर हो गया, ट्रांसफर अभी जैसे अभी सही है. उधर ब्लास्ट हो गया ऑटोमेटिक. पहला कितने दिन पहले ब्लास्ट हुआ था ऐसा? अभी 2-3 महीने, 2 दिन पहले भी हो गया था. 2-3 दिन पहले भी हो गया था. जब वो पुलिस को बुलाया, शायद गाँव वाले बुला के चेक कराए तो वो आके देख के गए. फिर उससे पहले एक बच्चे का ब्लास्ट हो गया था. उसको भी वो इधर बीदर गवर्नमेंट हॉस्पिटल में लेके आए कि उसका ट्रीटमेंट करा के उसका पैर कट कराए थे. पैर कट करा के लेके गए थे उसको. और हम जो है हमारे हुमनाबाद तालुके लोकल कैमरामैन को बोल के और हमारे जो हमारे सिद्धू पाटिल सर है उनसे रिक्वेस्ट करके बच्चे का ट्रीटमेंट के लिए हेल्प मांगे थे उनसे. वो ब्लास्ट जब हुआ था साउंड कैसा आया था? जो इतना साउंड था कि जो पूरा गांव है ना, पूरा गांव एक जगह जमा हो गया. क्या हो गया बोल के हाँ, जब जैसे गांव में से मालूम हो गया तो पूरे गांव के लोग आपको वहाँ मिलेंगे. अभी भी वहीं ठहरे हुए गांव के लोग. क्या है मालूम हो गया? कुछ मालूम हो रहा है, इसलिए हम पुलिस को बोले थे. पुलिस भी इमीडिएट एक्शन भी नहीं ले रहे उधर. क्यों, किस लिए हुआ, क्या हुआ वो भी नहीं बोल रहे हम लोगों को. और जहाँ उसके बाजू बाउंड्री भी नहीं खींच रहे. ऐसा हो रहा है इधर बाउंड्री, उधर कैमरा भी था, कैमरा भी निकाल दिया अभी. नाम क्या आपका? एमडी शाहिद. क्या है? हमारा दोस्त भी है, भाई भी लगता. ಇವತ್ತು ಸುಮಾರು ಬೆಳಗ್ಗೆ 8:00ವರೆಗೆ ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ ನಮಗೆ. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತದೆ ಈ ಊರು. ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಆ್ಯಂಡ್ 2 ಅಡಲ್ಟ್ಸ್ ಇದ್ದಾರೆ. 6 ಮಕ್ಕಳಲ್ಲಿ 2ರಿಗೆ ಸಣ್ಣ ಗಾಯಗಳಾಗಿದ್ದಾವೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ 4 ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. 2 ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಹೆಲ್ತ್ ಅಪ್ಡೇಟ್ಸ್ ಇಟ್ ವಿಲ್ ಬಿ ಗಿವನ್.
ಆ್ಯಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಸೇಷನ್ಸ್ ನಮ್ಮ ಇಂಟ್ ISD ಎಲ್ಲ ಆರ್ಗನೈಸೇಷನ್ಸ್ ಬಂದು ಫೋರೆನ್ಸಿಕ್ ಅವರು ಕೂಡ ಬಂದು ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ. ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಫೈಬರ್ ಡೋರ್ಸನ್ನು ಫಿಕ್ಸ್ ಮಾಡೋದು, ಪೇಂಟ್ಸ್ ಮಾಡೋದು ಆ್ಯಂಡ್ ಶೈನಿಂಗ್ಗೋಸ್ಕರ ಡೋರ್ಸು ಪೇಂಟ್ ಮಾಡೋದು, ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ಯೂಸು ಆ್ಯಂಡ್ ಕೆಲವು ಕೆಮಿಕಲ್ಸು ಇದ್ದಿದ್ದು ಕಂಡು ಬಂದಿದೆ ನಮಗೆ. ಈಗ ಕೂಡ ಸ್ಕ್ವಾಡಿಗೆ ಕೂಡ ಕಂಡು ಬಂದಿದೆ. ಸೊ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸನ್ನು ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಇವಾಗ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ. ಏನು ಕೆಮಿಕಲ್ಸ್ ಅದು ಸ್ಟಿಲ್ ಗೋಯಿಂಗ್, ಅದು ಇನ್ನು ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು. ಬಟ್ ಇಟ್ ಈಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯಿತು. ಸೊ ಒಂದು ಬ್ಯಾರಲಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆಯಲ್ಲಿ ಬಿಸಿಲು ಕಾಯಿಸ್ಕೋಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ಥರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನು ಸ್ವಲ್ಪ ಮೂವ್ಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಫರ್ದರ್ ಇನ್ಫಾರ್ಮೇಷನ್ಸ್ ನಾವು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ತೇವೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ. ಸರ್, ಕಳೆದ 1 ವರ್ಷದಿಂದ 5 ಬಾರಿ ಸ್ಫೋಟ ಆಗಿದೆ. ಈ ಹಿಂದೆನೂ ಕೂಡ ಇಂಥ ಮಕ್ಕಳಿಗೆ ಲಾಸ್ಟ್ ಟೈಮ್ ಕೂಡ ಆದಾಗ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ಥರನೂ ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಮಾಡಿದ್ದಾಗ ಆವಾಗ ಏನು ಕ್ಲೂ ಸಿಕ್ಕಿಲ್ಲ. ಸೊ ಇವಾಗ ಮಾತ್ರ ಒಂದು ಮಗುವಿನ ಪಾದನ ಕಟ್ಟಿದೆ ಸರ್, ಚಪ್ಪಲಿ ಏನೋ ಸ್ಫೋಟ ಈಗ ಗೊತ್ತಾಗ್ತಾ ಇದೆ. ಅದು ಇಟ್ ಈಸ್ ಲೈಕ್ ಸಮ್ ವಾಲಟೈಲ್ ಕೆಮಿಕಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಪದೇ ಪದೇ ಒಂದೇ ಜಾಗದಾಗ ಅಕ್ಕಪಕ್ಕದಾಗ ಬ್ಲಾಸ್ಟ್ ಇಲ್ಲ. ಈ ಮನೆಯವರು ಏನಕ್ಕೆ ಪೇಂಟಿಂಗ್ ವರ್ಕ್ ಹೌದು, ಪೇಂಟಿಂಗ್ ವರ್ಕ್ ಡೌಟ್ ಇಂದಾನೆ ಆಗಿರ್ಬೋದು. ಎಸ್, ಕೆಮಿಕಲ್ ಸಂಗ್ರಹ ಮಾಡ್ತೀನಿ ಸರ್. ಅವರು ಈ ಹಿಂದೆ ಶೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ ಪೇಂಟ್ ಥಿನ್ನರ್ಸ್ ಅಂತ. ಆ ಶೈನಿಂಗ್ ಮೆಟೀರಿಯಲ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು.